ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾನುವಾರ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಶಾಸಕ ಪ್ರದೀಪ್ ಈಶ್ವರ್ ಭಾಗವಹಿಸಲಿದ್ದಾರೆ ಎಂದರು. ಜೈನ್ ಆಸ್ಪತ್ರೆ ಆರಂಭವಾಗಿ 2.5 ವರ್ಷಗಳಾಗಿದ್ದು, ಈ ಅವಧಿಯಲ್ಲಿ ಸಾವಿರಾರು ಮಂದಿ ರೋಗಿಗಳ ಆರೋಗ್ಯ ಸುಧಾರಿಸಿದೆ ಎಂದರು. 400ಕ್ಕೂ ಹೆಚ್ಚು ಹೆರಿಗೆ, 13,000ಕ್ಕೂ ಹೆಚ್ಚು ಡಯಾಲಿಸಿಸ್ ಮತ್ತು 3,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಕಡಿಮೆ ದರದಲ್ಲಿ ಮಾಡಲಾಗಿದೆ ಎಂದರು. ಚಿಕಿತ್ಸೆ ಕಡಿಮೆ ದರಕ್ಕೆ ಲಭಿಸಿದರೂ ಔಷಧಿಗಳಿಗೆ ರೋಗಿಗಳು ಹೆಚ್ಚು ಬೆಲೆ ತೆರಬೇಕಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಶೀಘ್ರದಲ್ಲಿಯೇ ಜನರಿಕ್ ಔಷಧಿ ಮಳಿಗೆ ತೆರೆಯಲಿದ್ದು, ಇದರಿಂದ ರೋಗಿಗಳಿಗೆ ಅನುಕೂಲವಾಗಲಿದೆ ಎಂದರು. ಸಿಟಿ ಬಸ್ ಬಂದಿದ್ರೆ ಯಾಕಂದ್ರೆ ಸರ್ ಮಷಿನ್ ಹಾಕಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಜನ ಬೇಕು. ಪ್ರತಿದಿನ ಅಟ್ಲೀಸ್ಟ್ 5-6 ಪೇಷಂಟ್ ಇದೆ ಅಂದರೆ ಸಿಟಿ ಸ್ಕ್ಯಾನ್ ಇದು ಮೆಮರಿ ಹಾಕಿದರೆ ಒಳ್ಳೆ. ಯಾಕೆಂದರೆ ಮೆಮರಿ ತುಂಬ ಕಾಸ್ಟ್ಲಿ ಇದೆ ಸರ್. ಅಟ್ಲೀಸ್ಟ್ 5 to 6 crores rupees ಖರ್ಚು ಇದೆ, ಮತ್ತು ಮೇಂಟೆನೆನ್ಸ್ ತುಂಬ ಜಾಸ್ತಿ ಇದೆ. ಸೊ ವಿ ಹ್ಯಾವ್ ಟು ಸಿ ಬ್ಯಾಲೆನ್ಸ್ ಸರ್. ಕಾಂಟ್ರಾಸ್ಟ್ ಇದೆ 2,500 rupees. ಕಾಂಟ್ರಾಸ್ಟು ಡೈ ಬರುತ್ತೆ 1,000 rupees. ನೋಡಿ, ಆಚೆ ಯೂಸ್ವಲಿ 3,500 rupees ಚಾರ್ಜ್ ಮಾಡ್ತಾರೆ, ಅಥವಾ 3,000 ಕೇಳ್ಕೊಳ್ತಾ 3,500 ಚಾರ್ಜ್ ಮಾಡ್ತಾರೆ. ನಾನು 50% ಮಾಡ್ತೀವಿ ಸರ್. ಅದನ್ನ ಹಾಸ್ಪಿಟಲ್ಗೆ ಅದೇ ಯಾಕೆಂದರೆ ಯಾಕೆ ಇದು ನಾನು ಮಾಡೋಕ್ಕಾಗ್ತದೆ ಅಂತ ಹೇಳ್ತೀವಿ ಸರ್. ಮಷಿನ್ ಬೇರೆ ಯಾರು ಕೊಟ್ಟಿದ್ದಾರೆ, ನನಗೆ ಮೇಂಟೆನೆನ್ಸು ಮತ್ತು ಇದು ಪ್ರೊಫೆಷನಲ್ ಫೀಸು. ಯಾಕೆಂದರೆ ನಾವು ರಿಪೋರ್ಟಿಂಗ್ ಮಾಡೋಕ್ಕೆ ಏನಿದೆ ಅಂದರೆ ವಿ ಹ್ಯಾವ್ ಟೈಡ್ ಅಪ್ ವಿತ್ ಒನ್ ಕಂಪನಿ, ರೇಡಿಯೋಲಾಜಿಸ್ಟ್ ಕಂಪನಿ ಇದೆ. ಅವರು ಅಲ್ಲಿಂದ ನಾವು ಎಲ್ಲ ಫಿಲ್ಮ್ ಕಳಿಸ್ತೀವಿ, ಇಂಟರ್ನೆಟ್ಗೆ ಫಿಲ್ಮ್ ಹೋಗ್ತಾರೆ, ತಕ್ಷಣ ವಿದಿನ್ ಹಾಫ್ ಆನ್ ಅವರ್ ರಿಪೋರ್ಟ್ಸ್ ಬರುತ್ತೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.